ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಶ್ರಾವಣ ಶುಕ್ರವಾರದಂದು ದೇವರಿಗೆ ಗರ್ಭಗುಡಿಯಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ರೆ ಇಲ್ಲೊಬ್ಬ ಅವಿವೇಕಿ ಅದೇ ದೇವಸ್ಥಾನದ ಆವರಣದ ಒಳಗಡೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಸದ್ಯ ಈ ಘಟನೆ ಹಾವೇರಿಯ ಶಿಗ್ಗಾವಿಯಲ್ಲಿ ದೇವಸ್ಥಾನದಲ್ಲಿ ನಡೆದಿದೆ. ಶ್ರಾವಣ ಮಾಸದ ನಡುವೆಯೇ ದೇವಸ್ಥಾನದ ಒಳಗೆ ತೆರಳಿ ಆಂಜನೇಯ ಸ್ವಾಮಿ ಮೂರ್ತಿ ಎದುರು ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಿಗ್ಗಾವಿ ಪಟ್ಟಣದ ಟೆಂಪೋ ಸ್ಟ್ಯಾಂಡ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ದೇವಸ್ಥಾನದೊಳಗೆ ವ್ಯಕ್ತಿಯೊಬ್ಬ ತೆರಳಿದ್ದಾನೆ. ಆ ವ್ಯಕ್ತಿ ಆಂಜನೇಯ ಸ್ವಾಮಿ ಮೂರ್ತಿ ಎದುರು ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಘಟನೆ ಗಮನಕ್ಕೆ ಬರ್ತಾ ಇದ್ದಂತೆ ಸ್ಥಳೀಯರು ಆತನನ್ನ ಹಿಡಿದು ಪ್ರಶ್ನಿಸಿದ್ದಾರೆ. ಶ್ರಾವಣ ಮಾಸವಾಗಿದ್ದು ದೇವಸ್ಥಾನವನ್ನ ಸ್ವಚ್ಛವಾಗಿಟ್ಟುಕೊಂಡು ನಿತ್ಯ ಪೂಜೆ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೂರ್ತಿ ಎದುರು ಮೂತ್ರ ವಿಸರ್ಜನೆ ಮಾಡಿದ್ದು ಯಾಕೆ ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಈ ವೇಳೆ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯುವಕ ಯತ್ನಿಸಿದ್ದಾನೆ. ಘಟನೆಯಿಂದ ಕೆಲ ಕಾಲ ದೇವಸ್ಥಾನದ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಂತರ ಘಟನೆ ಸಂಬಂಧ ಸಿದ್ದಪ್ಪ ಶಿವಪ್ಪ ಕಾಳೆ ಎಂಬುವವರು ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಹಮ್ಮದ್ ಜಾಫರ್ ಅಬ್ದುಲ್ ರೆಹಮಾನ್ ಕದರಮಂಡಲಿ ಎಂಬ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಉದ್ದೇಶಪೂರ್ವಕವಾಗಿ ಮೂತ್ರ ವಿಸರ್ಜನೆ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸಮಸ್ಯೆ ಸರ್, ನಾಳೆ ದಿನ ಶ್ರಾವಣದ ನಿಮಿತ್ತ ಅಲ್ಲಿ ಅನ್ನಪ್ರಸಾದ ಆಗ್ಲಿ ಎಲ್ಲ ಹೆಣ್ಮಕ್ಳಾಗ್ಲಿ ಬಂದು ಮಾಡಂತ ಅಂದ್ರೆ ಪೂಜೆ ಮಾಡಂತ ಜಾಗ ಬೇಕು ಅಂತಾನೆ ಬಂದ್ ಮಾಡ್ತಾರಂದ್ರ ಇವ್ರು ಯಾವ ಮಟ್ಟಿಗೆ ಇವ್ರಿಗೆ ಪ್ರಚೋದನೆ ಕೊಡ್ತಾರಂತ ಗೊತ್ತಿಲ್ಲ. ಆಯ್ತಾ, ನಾವೇನು ಪೊಲೀಸ್ಗೆ ಒಪ್ಸಿವ್ ನಿಜ. ಈಗ ನಾಳೆ ದಿನ ಮತ್ತು ಹೊಳ್ಳಿ ಕಾರ್ನ ಕರ್ಕೊಂಡ್ ಹಂಗ ಕರ್ಕೊಂಡು ಹೋದ್ರೆ ನಡೆಯಲ್ಲ. ಅವನ್ನ ಬಹಿರಂಗವಾಗಿ ಏನ್ ಸಮೂಹ ನಾವೇನ್ ಜನ ಕುಡಿಯವಲ್ಲ ನಮ್ಮ ಎದುರಿಗೆ ಕರ್ಕೊಂಡು ಹೋಗ್ಬೇಕು. ಅವನ್ನ ನಾವೇನ್ ಅಲ್ಲೇನ ಮೂತ್ರ ವಿಸರ್ಜನೆ ಮಾಡ್ಯಾನಲ್ಲ ಅವನ್ನ ನೆಕ್ಕಬೇಕು. ಇಲ್ಲಿಂದನ ಕರ್ಕೊಂಡು ಹೋಗ್ಲಿ, ಪೊಲೀಸ್ ಪ್ರೊಡಕ್ಷನ್ಯಾಗ ಕರ್ಕೊಂಡು ಹೋಗ್ಲಿ, ಯಾರು ಕೂಡ ಕೈ ಮಾಡಂಗಿಲ್ಲ ಅವಂಗ. ಆಮೇಲೆ ಅಲ್ಲಿ ಏನಾಗತೈತಿ, ಇನ್ನೊಬ್ರು ಯಾರೋ ಬಂದು ಇನ್ಫ್ಲೂಯೆನ್ಸ್ಲಿಂದ ಅವ ಕೊಡ್ದಿದ್ದ ಅವನ್ ಮೈಂಡ್ ಸರಿ ಇಲ್ಲ ಏನಿಲ್ಲ ಸರ್. ಅವೇನು ಕುಡ್ದಾನ ಅಂತ ಹೇಳಿದ್ರು ಕೈಯಾಗ ಏನು ಬೇರೆ ಕೊಟ್ಟು ತಿನ್ನಂಗಿಲ್ಲ. ಎಲ್ಲಾನು ಬಹಿರಂಗವಾಗಿ ಹೇಳ್ಬೇಕ. ನಾಳೆ ದಿನ ಇಲ್ಲಿಂದ ನಾವು ಹೋಗ್ಲಿ, ಅವ ಮೆರವಣಿಗೆ ಅಲ್ಲಿಗೆ ಬರ್ಬೇಕ. ಅವ ಕರ್ಕೊಂಡ್ ಬಂದು ಅಲ್ಲೇನು ಅವೇನು ಮೂತ್ರ ಮಾಡಲ್ಲ ಅವನ ಬಾಯಿಲಿನ ನೆಕ್ಬೇಕು. ಇಲ್ಲಿ ಇನ್ನೊಬ್ರು ಯಾರೋ ಬಂದು ಏನದ ಇನ್ಫ್ಲೂಯೆನ್ಸ್ ಹಚ್ಚಿ ಅವ್ನ್ ಬಿಡ್ರಿ, ಅವ್ನ್ ಸರಿ ಇಲ್ಲ, ಮೈಂಡ್ ಸರಿ ಇಲ್ಲ, ಕುಡ್ದು ನಿಷೇಧ ಮಾಡ್ಯಾನ, ನಡೆಯಂಗಿಲ್ಲ ಸರ್. ದೇವಸ್ಥಾನ ಈಗ ನಾವೇನಾದ್ರು ನಮ್ಮ ಯಾರು ಹೋಗ್ಲಿ ಅವ್ರ ಕಡೆ ಹೋಗಿ ಹಂಗೇನ ಮಾಡಕ್ಕಾಗತ್ತೇನ? ಯಾರು ಮಾಡ್ತಾರ ಹಂಗ? ಕುಡ್ದಾನ ಅಂತ ಹೇಳಿದ್ರೆ ಅವ್ರ ಮನ್ಯಾಗ ಹೋಗಿ ಹಂಗ ಮಾಡ್ತಾನವ. ಈ ಕುಡ್ದಾನ ಸರಿ ಹಂಗಂದ್ರೆ ಹೋಗಿ ಮನ್ಯಾಗ ಏನ್ರ ಹೋಗಿ ಕಕ್ಕ ಮಾಡ್ತಾನ ಏನ್ರ? ಇಲ್ಲ ಅಲ್ಲ. ಮತ್ತೆ ಅದು ಕೂಡ ಗೇಟ್ ಹಾಕಿರ್ತಾನೆ, ಗೇಟ್ ತೆಗೆದು ಒಳಗೆ ಹೋಗ್ಬೇಕಂದ್ರ ಯಾವ ಕುಮ್ಮಕ್ ಇರ್ಬೇಕಿದೀಗ? ಮುದ್ದಮ್ ಬೇಕಂತ ಜಗಳ ಹಚ್ಬೇಕಂತಾನ? ಜಾತಿ ಮನಸ್ಥಿತಿಯಿಂದ ಕೋಮಗಲ್ಭೆ ಸೃಷ್ಟಿ ಮಾಡೋದು ಹಂಗ ಐತ್ರಿ ಇದೀಗ. ಈಗ ಮೇಲ್ನೋಟಕ್ ನೋಡಿದ್ರೆ ಹಂಗ ಐತಲ್ಲ. ಈಗ ಅದು ಇವಾಗ ಏನ್ ಹೇಳ್ರಿ, ಶ್ರಾವಣ ಮಾಸ ಎಲ್ಲಾರು ಪೂಜಾ ಅಂತೂ ಮಾಡೇ ಮಾಡ್ತಾರ. ಹೌದಾ? ಈ ಟೈಮ್ನಾಗ ಹೋಗಿ ಮಾಡ್ಬೇಕಂದ್ರ ಧಾರ್ಮಿಕ ಧಕ್ಕೆ ಬರೋದು. ಹೌದು, ನಮ್ ಸಂಸ್ಕೃತಿಗೆಲ್ಲ ಧಕ್ಕೆ ತಂದ ಈಗ ಸಂಸ್ಕೃತಿಗೆ ನಮ್ಗೆ ಧಕ್ಕೆ ಕೊಡ್ಬೇಕಂತ ಹೇಳಿದ್ರೆ ಮಾಡಿರಲ್ಲ ಬೇಕಂತ ಅವ್ರು. ನಾಳೆ ದಿನ ಏನಾಗತ್ತೆ ಅನ್ನೋದು ಅಷ್ಟೂರ್ಗು ಅಷ್ಟು ನಮ್ ಕಮಿಟಿಯವ್ರು ಬರ್ತಾವಲ್ಲ ಬಹಿರಂಗವಾಗಿ ಹೇಳ್ಬೇಕು ಏನಾಕೈತಿ, ಏನ್ ಪ್ರೋಸೆಸ್ ಅಂತ. ಇಲ್ಲಿಂದನ ಕೂಡ ಬರ್ಬೇಕಮ್ಮ ಅಲ್ಲಿಗೆ ಬಂದ ಏನ್ ಮೂತ್ರ ವಿಸರ್ಜನೆ ಮಾಡ್ಯಾನಲ್ಲ ಬಂದ ಅವ್ನ್ ಬಾಯಿಲೇನೆ ನೆಕ್ಬೇಕದ್ನ. ಹೌದು, ಆಯ್ತಾ? ಎಂತ ಮನಸ್ಥಿತಿ ಆಗಿರ್ಲಿ, ಇನ್ನೇಮೆ ಮಾಡ್ಬೇಕಂದ್ರೆ ಹುಚ್ಚ ಇದ್ರು ಕೂಡ ನೆನಪು ಬರ್ಬೇಕು ಅವಂಗ. ದಯವಿಟ್ಟು ಇದರಿಂದ ನಾವೆಲ್ಲರೂ ಒಂದು ಮನವಿ ಮಾಡೋಣ್ರಿ. ಎಲ್ಲ ಯಾರ ಇರುವಲ್ರ, ಯಾರ ಆಗ್ಲಿ ಅವ್ರ ಮನಸ್ಥಿತಿಯಿಂದ ಅವರು ಸಪೋರ್ಟಿವ್ ಆಗಿ ಏನಾರ ಬರೋದ ವಿಷಯವಿತ್ತಂದ್ರ ದಯವಿಟ್ಟು ಹಿಂಸರ್ದ್ ಬಿಡು ಅಂತ ಹೇಳಿ ಇದಕ್ಕೆ ಹೇಳ್ಬಿಡೋಣ್ರಿ. ನಾವು ಯಾರ ಮನಸ್ಥಿತಿ ಹಂಗ ಹಿಂಗ ಮನಸ್ಥಿತಿಯಿಂದ ಅವ್ನ ಏನಾದ್ರು ಅವನ ರಕ್ಷಣೆ ಮಾಡುವಂತ ಕಾರ್ಯನ ಮಾಡಾಕ್ ಕುಂತ್ರ ದಯವಿಟ್ಟು ಅದನ್ನ ಹಿಂದ್ ತಕ್ಕೊಂಡ್ಬಿಡ್ರಿ.